ಕೋಲ್ಡ್ ಸ್ಟಾರ್ಟ್ ಮಾಡೋಣ ಫಸ್ಟು. ನಮ್ಮ ಜಿ ಡಿ ವಾಶ್ಗೆ ಹೋಗ್ತಾ ಇದೆ. ಮಾಡ್ತಾರೆ 3.1 ಲೀಟರ್ಸು. ನಮ್ಮ ಇಂಜಿನಿಯರಿಂಗ್ ಲೈಫ್ ವಿತ್ ಗಗನ್ ಅವರು ನೋಡಿ ಇಲ್ಲಿದೆ ಬಿಲ್ಲು. ಸೊ ಹೌ ಡು ಯು ಡು ಗೈಸ್, ಫೈನಲಿ ಇವತ್ತು ನಮ್ಮ ಜಿ ಟಿದು ಫಸ್ಟ್ ಸರ್ವಿಸು. ಇವತ್ತು ತಗೊಂಡು 10 ದಿನ ಆಗಿದೆ. 4th ನಾನು ಡೆಲಿವರಿ ತೊಗೊಂಡಿದ್ದು, ಇವತ್ತಾಗಲೇ 14th. ಸೊ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು. 10 ದಿನದಲ್ಲಿ 600 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ ನಾನು ಆಗಲೇ. ಬಟ್ 500 ಅಂತ ಬರ್ಸ್ಬಿಟ್ಟು ಏನೊಂದು ಜುಗಾಡ್ ಮಾಡಬೇಕು ಇವಾಗ ಸರ್ವಿಸ್ ಸೆಂಟ್ರಲ್ಲಿ. ವಿಡಿಯೋ ಕೊನೆವರೆಗೂ ನೋಡಿ, ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಸರ್ವಿಸ್ ಹೆಂಗೆ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ನಾನು. ಇವಾಗ ಹೋಗ್ಬಿಟ್ಟು ಫಸ್ಟು ನಮ್ಮ ಗಾಡಿ ಬಿಡೋಣ. ಅದಕ್ಕಿಂತ ಮುಂಚೆ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಫಸ್ಟು. ಬನ್ನಿ, ಲೆಟ್ಸ್ ಡೂ ಕೋಲ್ಡ್ ಸ್ಟಾರ್ಟ್. ಸೊ ಗೈಸ್, ನಾವಿದ್ದೀವಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಲ್ಲಿ, ರೂಬಿ ಮರಾಠ್ ಮೋಟರ್ ಸೈಕಲ್ಸ್. ಮತ್ತು ಇಲ್ಲಿದೆ ನಮ್ಮ ಜಿ ಟಿ. ಇವರೇ ಜಾಬ್ ಕಾರ್ಡ್ ಮಾಡೋದು. ಜಾಬ್ ಕಾರ್ಡ್ ಮಾಡಿಸಿ ಒಳಗೆ ಎತ್ಕೊಂಡು ಹೋಗ್ತಾರೆ ಇವಾಗ ಸರ್ವಿಸ್ಗೆ. ಒಳಗಡೆ ಸಿಗೋಣ ಬನ್ನಿ. ನಮ್ಮ ಜಿ ಟಿ ವಾಶ್ಗೆ ಹೋಗ್ತಾ ಇದೆ. ಆ್ಯಂಡ್ ಟೈಮ್ ನೋಡಿ ಇವಾಗ 10:55 ಆಗಿದೆ ಬೆಳಗ್ಗೆ. ಇದು ವಾಶ್ ಎಲ್ಲ ಆಗಿದೆ. ಏರ್ ಡ್ರೈ ಮಾಡ್ತಿದ್ದಾರೆ ಇವಾಗ. ನೋಡಿ, ಮಿಡಲ್ ಸ್ಟ್ಯಾಂಡಿಗೆ ಜಾಗ ಇದ್ರೆ ಮಿಡಲ್ ಸ್ಟ್ಯಾಂಡ್ ಕೊಡಲ್ಲ ಕಂಪ್ನಿಯಿಂದ. ಬಟ್ ಇರಲಿ, ನನ್ನ ಹತ್ರ ಪ್ಯಾಡಾಕ್ ಇದೆ. ಪ್ಯಾಡಾಕ್ ಚೆನ್ನಾಗಿ ಕಾಣುತ್ತೆ ಮಿಡಲ್ ಸ್ಟ್ಯಾಂಡ್ಗಿಂತ. ಏನು ಅಷ್ಟೊಂದು ಬ್ಲ್ಯಾಕ್ ಆಗಿಲ್ಲ ಅಲ್ವಾ? ಸೊ ಗೈಸ್, ಆಯಿಲ್ ಎಲ್ಲ ಡ್ರೈನ್ ಆಗ್ತಾ ಇದೆ ನಿಧಾನಕ್ಕೆ. ಇನ್ನೂ ಸ್ವಲ್ಪ ಬರ್ತಾನೇ ಇದೆ. ಇದೇ ಆಯಿಲ್ ಡ್ರೈನ್ ಬೋಲ್ಟು. ಇದರಲ್ಲಿ ಎಂಡಲ್ಲಿ ಮ್ಯಾಗ್ನೆಟ್ ಇರುತ್ತೆ ಈ ಕ್ಲಿಪ್ಪಲ್ಲಿ. ನೋಡಿ ತೋರಿಸ್ತಾ ಇದೀನಿ ನಿಮಗೆ. ಇದರಲ್ಲಿ ಮ್ಯಾಗ್ನೆಟ್ ಏನಕ್ಕಂದರೆ ಇಂಜಿನ್ ಬಿಲ್ಡ್ ಮಾಡಿದಾಗ ಪಿಸ್ಟನ್ ಎಲ್ಲ ಕಟ್ ಮಾಡಿರ್ತಾರಲ್ಲ ಒಂದು ಸೈಜ್ಗೆ, ಆ ಕಟ್ಟಲ್ಲಿ ಸುಮಾರು ಮೆಟಲ್ ಪಾರ್ಟಿಕಲ್ಸ್ ಹಂಗಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಅದು ಇಂಜಿನ್ಗೆ ಆರ್ಮ್ ಆಗಬಾರ್ದು ಅಂತ ಫಸ್ಟ್ ಸರ್ವಿಸಲ್ಲಿ ಆಯಿಲ್ ಚೇಂಜ್ ಮಾಡೋದು. ಸೊ 500 ಕಿಲೋಮೀಟರ್ಸ್ಗೆ ಆಯಿಲ್ ಚೇಂಜ್ ಆಗ್ತಾಯಿದೆ. ಏನು ಅಷ್ಟೊಂದೇನು ಬ್ಲ್ಯಾಕ್ ಆಗಿಲ್ಲ. ಮೆಟಲ್ ಪಾರ್ಟಿಕಲ್ಸ್ನೆಲ್ಲ ಇದು ಟ್ರ್ಯಾಪ್ ಮಾಡುತ್ತೆ ಇದರಲ್ಲಿರೋ ಮ್ಯಾಗ್ನೆಟು. ಇದೇ ಆಯಿಲ್ ಫಿಲ್ಟರ್ ಬಿಡಿಸೋಕ್ಕೆ ಸ್ಪೆಷಲ್ ಟೂಲು. ಆಯಿಲ್ ಟೂಲ್ ಎಲ್ಲ ಹೊರಗಡೆ ಸಿಗಲ್ವಾ? ಆಯಿಲ್ ಬಿಚ್ಚೋದು, ಫಿಲ್ಟರ್ ಬಿಚ್ಚೋದು. ಇದರಿಂದ ಆಯಿಲ್ ಡ್ರೈನ್ ಆಗ್ತಾ ಇದೆ. ಹೊಸ ಆಯಿಲ್ ಫಿಲ್ಟ್ರು. ಸೊ ಗೈಸ್ ನೋಡಿ, ನಮ್ಮ ನೆಲ್ಸನ್ ಬೈ ಇವತ್ತು ಸರ್ವಿಸ್ ಮಾಡ್ತಾ ಇರೋದು ನಮ್ಮ ಗಾಡಿನ. ಅದಕ್ಕೆ ಆಯಿಲ್ ಏನು ಹಾಕಂಗಿಲ್ವಾ? ಗೈಸ್ ನೋಡಿ, ಇದರಲ್ಲಿ ಏರ್ ಫಿಲ್ಟ್ರ್ ಬರೋದು. ಏರ್ ಫಿಲ್ಟ್ರ್ ಇರೋದು ಯೂನಿಟ್. ಇದನ್ನು ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ತಾರೆ. ಜಾಸ್ತಿ ದೊಡ್ಡ ಬಿದ್ದಿದ್ರೆ
ರೀಪ್ಲೇಸ್ ಮಾಡಿಬಿಡ್ತಾರೆ ಏರ್ ಫಿಲ್ಟ್ರನ್ನ. ಅದೇ ನಾನು 400 ರುಪೀಸ್ ಅಷ್ಟೇ ಆಗೋದು. ಬಟ್ ಜಾಸ್ತಿ ದುಡ್ಡಿಲ್ಲ ಅಂದರೆ ಕ್ಲೀನ್ ಮಾಡ್ತಾರೆ. ಈ 3 ನೆಟ್ ತೆಗೆದ್ರೆ ಇದು ಹೊರಗಡೆ ಬರುತ್ತೆ ಇಂಟೇಕ್ ಸ್ನಾರ್ಕಲ್ಲು. ಇಲ್ಲಿಂದ ಇಂಟೇಕ್ ಆಗೋದು ಗುರು ಏರು. ಗಾಡಿ ಹಿಂಗೆ ಹೋಗೋದು, ಇಲ್ಲಿಂದ ಏರ್ ಇಂಟೇಕ್ ಮಾಡ್ತಾರೆ ನೋಡಿ. ಒಳಗಡೆ ಬ್ಯಾಟ್ರಿ ಇದೆ ಇಲ್ಲಿ, ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ ನಿಮಗೆ. ಸರ್ವಿಸ್ ಮಾಡಿಸೋದು ಇದೇ ಕಲರು. ಮುಂಚೆ ಅಂತ ಮಾಡಿಸುವಾಗ ಜಾಸ್ತಿ ಧೂಳಾಗೈತಾ ನೋಡಿ. ಟ್ರಯಾಂಗಲ್ ಶೇಪಲ್ಲಿ ಏರ್ ಫಿಲ್ಟ್ರು ಫ್ಲೋ ಮಾಡ್ತಾರೆ ಅಷ್ಟೇ ಧೂಳನ್ನ ನೋಡಿ. ಪೇಪರ್ ಬೇಸ್ ಏರ್ ಫಿಲ್ಟ್ರ್ ಇದು. ಒಳಗಡೆ ನೋಡಿ ಬ್ಲ್ಯಾಕ್ ಇದೆ, ಡಸ್ಟ್ ಪಾರ್ಟಿಕಲ್ಸು. ಮೋಸ್ಟ್ಲಿ 5,000 ಚೇಂಜ್ ಮಾಡ್ತಾರೆ ಈಗ. ಅಷ್ಟರಲ್ಲಿ ನಾನೇ ಚೇಂಜ್ ಮಾಡ್ಕೊಂಡಿರ್ತೀನಿ BMC. ನೋಡೋಣ. (2.31) ಬರ್ತದೆ. 3.1 ಲೀಟರ್ಸು. ಯಾವುದು ಆಯಿಲ್ ಇದು? 10W50ನಾ? 10W50ನಾ? ಹಿಮಾಲಯಗೆ 2.2 ಬರ್ತದೆ. ಯಾಕೆ? ಹಿಮಾಲಯನ್ಗೆ. ಹಾಂ 2.2ನಾ? ಇದು ರಾಯಲ್ ಎನ್ಫೀಲ್ಡ್ ಅವರ ಕ್ಯಾಪ್ ಬರ್ತದಲ್ಲ, ಆಯ್ತಾ ಅದು? ಇದು ಆಯಿಲ್ ಕ್ಯಾಪು. ಎಕ್ಸ್ಟ್ರಾ ವಿಡಿಂಗ್ ಏನು ಸಿಗಲ್ಲ. ಹಾಂ, ಹೆಚ್ಚಿನಲ್ಲಿ ಏನು ಸಿಗ್ತದೆ. ಇಂಜಿನ್ ಗಾರ್ಡು, ಬಂಪರು ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಹೊರಗಡೆ ಸಿಗ್ತದೆ ಮೋಸ್ಟ್ಲಿ ಟ್ರೈ ಮಾಡಿ. ಸೊ ಗೈಸ್, ಸರ್ವಿಸ್ ಎಲ್ಲ ಮುಗೀತು. ನಮ್ಮ ಗಾಡಿ ಡೆಲಿವರಿ ಕೊಟ್ಟಿದ್ದಾರೆ. ಸರ್ವಿಸ್ ಆಗಿ ಓಡಿಸ್ಬಿಟ್ಟು ಎಷ್ಟು ಸ್ಮೂತ್ ಇದೆ, ಏನಾಗಿದೆ ಇಂಜಿನ್ಗೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ನಾನು ಹೆಲ್ಮೆಟೇ ತಂದಿಲ್ಲ, ಅದಕ್ಕೆ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡೋಕ್ಕಾಗಲ್ಲ ಇವಾಗ. ಮನೆಗೆ ಹೋಗಿ ಒಟ್ಟಿಗೆ ನಿಮಗೆ ಗಾಡಿ ಹೆಂಗೆ ಅನಿಸ್ತು, ಏನೇನು ಮಾಡಿದ್ರೆ ಎಲ್ಲ ಒಟ್ಟಿಗೆ ಹೇಳ್ತೀನಿ. ಆ್ಯಂಡ್ ನನ್ನ ಕವರಾಗಿ ಬಂದಿದ್ದಾರೆ ನಮ್ಮ ಇಂಜಿನಿಯರಿಂಗ್ ಲೈಫ್ ವಿತ್ ಗಗನ್ ಅವರು. ನೋಡಿ, ಅವರು ಎತ್ಕೋತಾ ಇದ್ದಾರೆ ಇನ್ಸ್ಟಾಗ್ರಾಮ್ಗೆ. ಸೊ ಗೈಸ್, ಫೈನಲಿ ಬಂದಾಯಿತು ಮನೆಗೆ. ನೋಡಿ, ಪ್ಯಾಡ್ ಹಾಕಿ ನಿಲ್ಸಿದ್ದೀನಿ ನೀಟಾಗಿ ಗಾಡಿನ. ಆಮೇಲೆ ಡಿಫ್ರೆನ್ಸ್ ಬಗ್ಗೆ ಮಾತಾಡಿದ್ರೆ ನಾವು ಸ್ವಲ್ಪ ಸ್ಮೂತ್ ಆಗಿದೆ ಇಂಜಿನು, ಸ್ಮೂತಾಗಿ ಫೀಲ್ ಆಗ್ತಾ ಇದೆ ಥ್ರೋಟಲ್ಲು. ಅದು ಬಿಟ್ರೆ ಇನ್ನೇನು ಮೇಜರ್ ಡಿಫ್ರೆನ್ಸ್ ಅನಿಸ್ಲಿಲ್ಲ. ಬರೀ ಆಯಿಲ್ ಫಿಲ್ಟ್ರು ಮತ್ತು ಏರ್ ಫಿಲ್ಟ್ರನ್ನ ಕ್ಲೀನ್ ಮಾಡೋರು ಅಷ್ಟೇ. ಆಯಿಲ್ ಒಂದೇ ಚೇಂಜ್ ಆಗಿರೋದು, ಆಯಿಲು ಮತ್ತು ಆಯಿಲ್ ಫಿಲ್ಟ್ರು. ಅದರಿಂದ ಏನು ಮೇಜರ್ ಡಿಫ್ರೆನ್ಸ್ ಆಗಲಿಲ್ಲ. ಮತ್ತು ಟ್ಯಾಪೆಟ್ನ ಇದು ಮಾಡಲ್ವಾ, ಸೆಟ್ ಮಾಡಲ್ವಾ ಅಂತ ಕೇಳಿದೆ. ಟ್ಯಾಪೆಟ್ ಏನು ಸೆಟ್ ಮಾಡಲ್ಲ, ಆಯಿಲ್ಗೆ ಅದಾಗದೇ ಸೆಟ್ ಆಗುತ್ತೆ ಅಂತೇನೋ ಹೇಳಿದ್ರು. ಬಟ್ ನಾನು ಬೇರೆ ವೀಡಿಯೋಸಲ್ಲೆಲ್ಲ ಟ್ಯಾಬ್ಲೆಟ್ ಸೆಟ್ ಮಾಡೋದು ನೋಡಿದ್ದೆ, ಅದಕ್ಕೋಸ್ಕರ ಕೇಳಿದೆ ಏನೋ ಇವ್ರದ್ದೊಂಥರ. ಬಟ್ ಏನೂ ಪ್ರಾಬ್ಲಮ್ ಆಗ್ತಿಲ್ಲ ಸದ್ಯಕ್ಕೆ. ಫಾಲ್ಸ್ ನ್ಯೂಟ್ರಲ್ಲು ಅದೊಂದು ಹೇಳಿದೆ, ಅದು ಸದ್ಯಕ್ಕೆ ಫೇಸ್ ಮಾಡಿಲ್ಲ ನಾನು. ಎಲ್ಲರೂ ಒಂದು ಲಾಂಗ್ ತೊಗೊಂಡೋದಾಗ ಫೇಸ್ ಮಾಡಿದ್ರೆ ಹೇಳ್ತೀನಿ ನಿಮಗೆ, ಅಪ್ಡೇಟ್ ಮಾಡ್ತೀನಿ ಅದನ್ನ. ಅದು ಬಿಟ್ರೆ ಇನ್ನೇನು ಇಲ್ಲ. ನೋಡಿ, ಇಲ್ಲಿದೆ ಬಿಲ್ಲು, ರಾಯಲ್ ಎನ್ಫೀಲ್ಡ್ ಅವ್ರದ್ದು 2740 ರುಪೀಸ್ ಬಿಲ್ ಬಂದಿದೆ. ಆದರೆ ಏನೇನಂತ ಡೀಟೇಲಾಗಿ ಹೇಳ್ತೀನಿ ಬನ್ನಿ. ಸೊ ಗೈಸ್, ನೋಡಿ, ಇದೇ ಬಿಲ್ಲು. ಸದ್ಯಕ್ಕೆ ಇಷ್ಟು ನನ್ನ ಗಾಡಿಗೆ ಹಾಕಿರೋದು. ಒಂದು ಆಯಿಲ್ ಫಿಲ್ಟ್ರು 489 ರುಪೀಸು. ಮತ್ತು ಚೈನ್ ಲೂಬು ಮತ್ತು ಚೈನ್ ಕ್ಲೀನರ್. ಫಸ್ಟು ಚೈನ್ ಕ್ಲೀನ್ ಮಾಡಿದ್ರು, ಒಂದು ಸ್ಪ್ರೇ ಹಾಕ್ಬಿಟ್ಟು, ಆಮೇಲೆ ಚೈನ್ ಲೂಬ್ ಮಾಡಿದ್ರು. ಅದ್ರದ್ದು 119 ರುಪೀಸು. ಅದು ಬಿಟ್ಟರೆ ಇಂಜಿನ್ ಆಯಿಲು 10W50 ರಾಯಲ್ ಎನ್ಫೀಲ್ಡ್ ಅವ್ರದ್ದು ಇಂಜಿನ್ ಆಯಿಲು. ಅದೇನು ಅಷ್ಟೊಂದು ಚೆನ್ನಾಗಿಲ್ಲ. ಅದು 3.1 ಲೀಟರ್ಸ್ ಬಂದಿದ್ದು 2000 ರುಪೀಸ್ ಅದು. ಅದು ಬಿಟ್ಟರೆ ಇದೇನೋ ಕನ್ಸ್ಯೂಮಬಲ್ ಚಾರ್ಜಸ್ ಅಂತ ಹಾಕೋರೆ ಲೇಬರ್ದು. ಫಸ್ಟ್ ಸರ್ವಿಸ್ ಫ್ರೀ ಅಂತ ಹಾಕಿದ್ದಾರೆ, ಬಟ್ ಏನಕ್ಕೆ ಲೇಬರಲ್ಲಿ ಕನ್ಸ್ಯೂಮಬಲ್ ಚಾರ್ಜಸ್ 118 ರುಪೀಸ್ ಹಾಕಿದ್ದಾನೆ ಅಂತ ನಂಗೆ ಗೊತ್ತಾಗಲಿಲ್ಲ. ಬಟ್ ಟೋಟಲ್ ಬಿಲ್ ಬಂದು 2739 ರುಪೀಸ್ ಆಯಿತು. ಸೊ ಇದೇ ನಮ್ಮ ಫಸ್ಟ್ ಸರ್ವಿಸ್ ಕಾಸ್ಟು. ಫಸ್ಟ್ ಖರ್ಚು ಮಾಡಿರೋದು ಗಾಡಿಗೆ ಮೇಜರು. ಪೆಟ್ರೋಲ್ ಅಲ್ಲದೇ ನೆಕ್ಸ್ಟು ಜಾಸ್ತಿ ಖರ್ಚು ಮಾಡಿರೋದಂದರೆ ಇದೇನೆ. ಅಂದರೆ ಕ್ರ್ಯಾಶ್ ಗಾರ್ಡು ಅದೆಲ್ಲ ಬಿಟ್ಟು ಹೇಳ್ತಾ ಇರೋದು. ಅದೆಲ್ಲ ಕ್ರ್ಯಾಶ್ ಗಾರ್ಡೆಲ್ಲ ಮಾಡಿಸಿದ್ರು ಆಗುತ್ತೆ. ಬಟ್ ಇದು ಮಾಡಿಸ್ಲೇಬೇಕಾಗಿರೋ ಅಂಥ ಖರ್ಚು 2739 ರುಪೀಸ್ ಆಗಿದೆ, 2740. ಸೊ ಇಷ್ಟೇ ಗೈಸ್ ಈ ವಿಡಿಯೋಗೆ. ನಿಮ್ಮ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಏನಾದ್ರು ಇದ್ದರೆ ಕಮೆಂಟ್ಸ್ ಮಾಡಿ, ಮತ್ತು ಶೇರ್ ಕೂಡ ಮಾಡಿ ವೀಡಿಯೋಸ್ನ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.